ಮರ್ಯಾದೆಯಿಂದ ಈ ಬಟ್ಟೆ ಹಾಕೋ ಅಂತಾನೆ ಅಮರೇಂದ್ರ ವರ್ಮ. ನಾನು ಹಾಕೊಳ್ಳೋದಿಲ್ಲ ಅನ್ನುತ್ತಾ ಅಮರೇಂದ್ರ ವರ್ಮನ ಮುಖದ ಮೇಲೆ ಎಸೆದು ಬಿಟ್ಲು ಸಾತ್ವಿಕ. ಸರಿ, ನೀನು ಹಾಕ್ಕೊಳ್ದಿದ್ರೆ ನಾನೇ ಹಾಕ್ತೀನಿ ಅನ್ನುತ್ತಾ ಹತ್ತಿರ ಬಂದು ಅವಳ ಬಟ್ಟೆಯನ್ನು ಹಿಡ್ಕೊಳ್ತಾನೆ. ಏನು ಮಾಡ್ತಿದ್ಯಾ ನಿಜಕ್ಕೂ, ನಿಂಗೆ ನಾಚಿಕೆ ಇಲ್ವಾ ಅನ್ನುತ್ತಾ ಅಮರೇಂದ್ರ ವರ್ಮನ ಕೈಯಿಂದ ತನ್ನ ಬಟ್ಟೆಯನ್ನು ಕಿತ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ಳು. ನಾಚಿಕೆ ಯಾಕಿರಬೇಕು ಅಂತಾನೆ ಅವನು. ನನ್ನ ಬಟ್ಟೆ ಬದಲಾಯಿಸ್ತೀನಿ ಅಂತಿದೆಯಲ್ಲ ಅಂತ ಕಿರಿಕಿರಿ ಮಾಡಿಕೊಂಡ್ಳು. ಅದರಲ್ಲಿ ತಪ್ಪೇನಿದೆ, ನೀನು ನನ್ನ ಹೆಂಡತಿ ತಾನೇ, ಬದಲಾಯಿಸ್ತೀನಿ ನಡಿ ಅನ್ನುತ್ತಾ ಅವಳ ಕೈ ಹಿಡಿದು ಇನ್ನೊಂದು ಕೋಣೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದರೆ, ಬೇಡ ಬೇಡ ಅಂತ ಅವನನ್ನು ದೂಡಿ ನಾನೇ ಬದಲಾಯಿಸ್ಕೊಂಡು ಸಾಯ್ತೀನಿ ಅನ್ನುತ್ತಾ ಆ ಬಟ್ಟೆಯನ್ನು ಈಸ್ಕೊಂಡು ಮತ್ತೊಂದು ಕೋಣೆಯೊಳಗೆ ಹೋಗೋದಕ್ಕೆ ಹೊರಟ್ಲು. ಕೇವಲ 5 ನಿಮಿಷ ಅಷ್ಟೇ, ಸಮಯ ಇಲ್ಲ, ಇಲ್ದಿದ್ರೆ ನಾನೇ ಒಳಗಡೆ ಬರ್ತೀನಿ ಅಂತಾನೆ. ಅಮರೇಂದ್ರ ವರ್ಮನ ಕಡೆ ತೀಕ್ಷ್ಣವಾಗಿ ನೋಡಿದ್ಲು. ರಾತ್ರಿ ಬೀಗ ಹಾಕಿದ ಕೋಣೆಯೊಳಗೆ ಬಂದವನು ಈ ಕೋಣೆಯೊಳಗೆ ಬರಲಾರನ ಅನ್ನುವಂತಿತ್ತು ಅವಳ ನೋಟ. ಅಷ್ಟೇ, ಒಂದೇ ಬಾರಿಗೆ ಒಳಗಡೆ ಹೋಗಿ ಗಟ್ಟಿಯಾಗಿ ಬಾಗಿಲನ್ನು ಹಾಕೊಂಡ್ಳು. ಈಗ ಮತ್ತೆ ಬಂದು ಬಟ್ಟೆ ಬದಲಾಯಿಸ್ತೀನಿ ಅಂತಿದ್ದಾನೆ ಅಂತ ಅಮರೇಂದ್ರ ವರ್ಮನಿಗೆ ಮನಸ್ಸಿಗೆ ಬಂದ ಹಾಗೆ ಬೈದ್ಕೊಳ್ತಾ ಹೇಗೋ ಸ್ನಾನದ ಕೋಣೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಆ ಬಟ್ಟೆಯನ್ನು ಹಾಕೊಂಡು ಹೊರಗೆ ಬಂದಳು. ಅವಳನ್ನು ಮೇಲಿಂದ ಕೆಳಗಿನ ತನಕ ನೋಡಿ, ನಡಿ ಅಂತಾನೆ ಅಮರೇಂದ್ರ ವರ್ಮ. ಎಲ್ಲಿಗೆ ಅಂತ ಕೇಳಿದ್ಲು. ಅವನೇನು ಮಾತಾಡದೆ ಒಂದು ತೀಕ್ಷ್ಣ ನೋಟ ಬೀರ್ದ. ಸರಿ, ಬರ್ತೀನಿ ಅಲ್ವಾ ಅನ್ನುತ್ತಾ ಇಷ್ಟ ಇಲ್ಲದಿದ್ದರೂ ಅವನ ಹಿಂದೆಯೇ ಲೆಫ್ಟ್ ರೈಟ್ ಹಾಕುತ್ತಾ ಹೊರಟ್ಲು. ಹಾಗೆಯೇ ನಡ್ಕೊಂಡು ಹೋಗಿ ಮನೆ ಹಿಂಭಾಗದಲ್ಲಿರೋ ಒಂದು ಕೋಣೆಯೊಳಗೆ ಕರ್ಕೊಂಡು ಹೋದ. ನೋಡ್ತಿದ್ದಂತೆ ಅರ್ಥ ಆಯಿತು, ಅದು ಜಿಮ್ ಅಂತ. ಯಾಕಿಲ್ಲಿ ಕರ್ಕೊಂಡು ಬಂದಿದೀಯಾ ಅಂತ ಕೇಳ್ತಾಳೆ. ಆದರೆ ಅಮರೇಂದ್ರ ವರ್ಮ ಉತ್ತರ ನೀಡಲಿಲ್ಲ. ಬನ್ನಿ ಅಂತ ಯಾರನ್ನೋ ಕರೀತಾನೆ. ನಮಗೇನು ಇಷ್ಟೊಂದು ಗೌರವ ಕೊಡ್ತಿದ್ದಾನೆ ಅಂತ ಕೊಂಚ ಅನುಮಾನ ಬಂದು ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಒಬ್ಬ ಸುಂದರವಾದ ಹುಡುಗಿ ಒಳಗಡೆ ನಡ್ಕೊಂಡು ಬರ್ತಿದ್ದಾಳೆ. ಹೇಳಿ ಅಂತಾಳೆ ವಿನಯವಾಗಿ. ನಾನು ಹೇಳಿದ್ನಲ್ಲ, ಈ ಹುಡುಗಿನೇ ಅಂತಾನೆ ಅಮರೇಂದ್ರ ವರ್ಮ. ಇವರೇನಾ, ನೀವು ಹೋಗಿ, ನಾನು ಹೇಳ್ಕೊಡ್ತೀನಿ ಅಂತಾಳೆ ಆ ಹುಡುಗಿ. ನಿಜಕ್ಕೂ ಈಗ ಇಲ್ಲಿ ಏನು ನಡೀತಿದೆ? ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಈ ಹುಡುಗಿ ಯಾರು ಅಂತ ಕೇಳ್ತಾಳೆ ಸಾತ್ವಿಕ. ಮೇಡಮ್, ನಾನು ಜಿಮ್ ಟ್ರೈನರ್, ನಿಮಗೆ ಬೆಳಿಗ್ಗೆ ಕೆಲವು ವ್ಯಾಯಾಮಗಳನ್ನ ಹೇಳ್ಕೊಟ್ಟು ಮಾಡಿಸ್ಬೇಕು, ಅದಕ್ಕೆ ಬಂದಿದ್ದೀನಿ ಅಂತಾಳೆ. ಅದೆಲ್ಲ ನನಗ್ಯಾಕೆ, ನಾನು ತುಂಬ ಆರೋಗ್ಯವಾಗಿಯೇ ಇದ್ದೀನಿ ಅಂತಾಳೆ ಸಾತ್ವಿಕ. ಅಮರೇಂದ್ರ ವರ್ಮ ಆ ಹುಡುಗಿಯ ಕಡೆ ನೋಡ್ತಾನೆ. ಅಷ್ಟೇ, ಅವಳು ಕೊಂಚ ಪಕ್ಕಕ್ಕೆ ಸರಿದು ಎಲ್ಲವನ್ನ ಗಮನಿಸ್ತಾ ಇರ್ತಾಳೆ. ನೋಡು, ಎಷ್ಟು ನಿಶಕ್ತಳಾಗಿದೆಯಾ, ಇಷ್ಟು ವೀಕ್ ಆಗಿರೋದಕ್ಕೆ ಅಲ್ವಾ ಆ ದಿಲೀಪ್ ನಿನ್ನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಬಂದಾಗ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದೇ ನೀನು ಶಕ್ತಿಯಾಗಿದ್ದರೆ ಖಂಡಿತವಾಗಿ ತಪ್ಪಿಸ್ಕೊಳ್ತಿದ್ದೆ ಅಂತಾನೆ. ಮುಗೀತು ಸಾತ್ವಿಕಾಳ ಕತೆ. ಅವ್ರು ನನ್ನನ್ನು ಕರ್ಕೊಂಡು ಹೋಗೋದೇನು, ನಾನೇ ಗೋಡೆ ಹಾರು ಹೋಗುವಾಗ ಅವನು ಹಿಡ್ಕೊಂಡಿದ್ದು ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ಹೇಳಿದ್ರೆ ಸಿಕ್ಬಿದ್ದು ಹೋಗ್ತೀನಿ. ಇಲ್ಲ ಅಂದರೆ ಈಗ ಬೆಳಿಗ್ಗೆ ಎದ್ದು ಜಿಮ್ನಲ್ಲಿ ವ್ಯಾಯಾಮ ಮಾಡಬೇಕು, ಮಾಡಲ್ಲ ಅಂದರೆ ಅಂದು ನಿಶಕ್ತಳಾಗಿದ್ದಕ್ಕೆ ಸಿಕ್ಕಿಬಿದ್ದೆ ಅಂತಾನೆ. ಮಾಡೋಣ ಅಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಕುದಿಯೋ ನೀರಿನಲ್ಲಿ ಬಿದ್ದು ಇಲಿ ಹಾಗೆ ಒದ್ದಾಡ್ತಿದ್ದಾಳೆ. ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ. ಅಷ್ಟೇ ಅಲ್ಲದೆ ಅವಳ ಆಹಾರಕ್ಕೂ ಒಂದು ಡಯಟ್ ಪ್ಲಾನ್ ಸಿದ್ಧ ಮಾಡಿ ಏನು ಬೇಕೋ ಆಗ ಸಿಕ್ಕಿದ್ನೆಲ್ಲ ತಿನ್ನುತ್ತಲೇ ಇರ್ತಾಳೆ. ಹಾಗಲ್ಲದೆ ಒಳ್ಳೆ ಆರೋಗ್ಯಕರವಾದ ಆಹಾರವನ್ನು ಪ್ಲ್ಯಾನ್ ಮಾಡಿ, ಮುಖ್ಯವಾಗಿ ಎಣ್ಣೆ ಪದಾರ್ಥಗಳನ್ನ ಹೆಚ್ಚಾಗಿ ತಿಂತಾಳೆ, ಸಿಹಿ ಹೆಚ್ಚಾಗಿ ತಿಂತಾಳೆ, ಅವೆಲ್ಲವೂ ಅವಳ ಆಹಾರದಲ್ಲಿ ಇಲ್ದಂತೆ ಮಾಡಿ ಅಂತ ಹೇಳಿ ಎಲ್ಲವನ್ನ ಜಾಗೃತಿಯಾಗಿ ಕಲ್ತ್ಕೊ. ನೀನು ಕಲ್ತಿದ್ನೆಲ್ಲ ಸಂಜೆ ನನಗೆ ಮಾಡಿ ತೋರಿಸ್ಬೇಕು, ನಾನು ಎದುರೇ ಮಾಡಬೇಕು ಅಂತ ಹೇಳಿ ಹೋಗ್ತಿದ್ರೆ, ನನ್ನ ಬಗ್ಗೆ ಇಷ್ಟೊಂದು ವಿಷಯಗಳು ತಿಳಿದಿವೆಯೇ ಅನ್ನುವಂತೆ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ನನಗೆ ಅದು ಅಭ್ಯಾಸ ಇಲ್ಲ, ಆದರೂ ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ, ನನಗೆ ಬೇಡ ಅಂತಂದ್ಲು ಸಾತ್ವಿಕ. ಯಾಕೆ ಬೇಡ ಅನ್ನುವಂತೆ ನೋಡ್ತಾನೆ. ತಿನ್ನುವಾಗ ಎಲ್ಲನೂ ತಿನ್ನಬೇಕು, ಆದರೆ ಇಲ್ಲಿಗೆ ಬಂದು ವ್ಯಾಯಾಮ ಮಾಡಲ್ಲ ಅಂದರೆ ಆಗೋದಿಲ್ಲ. ನಾಳೆಯಿಂದ ಅವಳು ಹೇಳಿದ್ನೆಲ್ಲ ಮಾಡಬೇಕು ಅನ್ನುತ್ತಾ ಅವಳ ಕೈ ಹಿಡಿದು ತೋರಿಸಿ, ನೋಡು ಎಷ್ಟು ಮೃದುವಾಗಿದೆ, ಹೀಗೆಲ್ಲ ಬಾಡಿ ಸ್ಟ್ರಾಂಗ್ ಆಗಿರಬೇಕು ಅಂತಾನೆ. ಅವಳು ಏನು ಹೇಳಿದ್ರೆ ಅದು ಮಾಡಬೇಕು. ಹೆಚ್ಚು ವೇಷ ಹಾಕಿದ್ರೆ ಸಾಯ್ತೀಯ ನನ್ನ ಕೈಲಿ ಅಂತ ಗಟ್ಟಿಯಾಗಿ ಹಿಡಿದ ಅಮರೇಂದ್ರ ವರ್ಮ. ನಿಜಕ್ಕೂ ನಾನು ಜಿಮ್ನಲ್ಲಿ ವ್ಯಾಯಾಮ ಮಾಡಲ್ಲ, ಏನು ಮಾಡ್ಕೊಳ್ತೀಯೋ ಮಾಡ್ಕೊ ಅನ್ನುತ್ತಾ ಹೋಗೋದಕ್ಕೆ ಹೊರಟ್ರೆ, ಮೇಡಮ್ ಸಹಾಯ ಮಾಡಿ ಅಂತ ಸಣ್ಣದಾಗಿ ಅಳೋ ಧ್ವನಿ ಕೇಳಿಸ್ತು. ಹೋಗಲು ಹೊರಟಿದ್ದ
ಸಾತ್ವಿಕ ಒಂದೇ ಬಾರಿಗೆ ಹಿಂದಕ್ಕೆ ತಿರುಗಿ ನೋಡಿ ಆಘಾತಕ್ಕೆ ಒಳಗಾದ್ಲು. ಬೇಡ ಬೇಡ, ನೀನು ಹೇಳಿದ್ದೀನಿ ಮಾಡ್ತೀನಿ ಅನ್ನುತ್ತಾ ಒಳಗಡೆ ಬಂದು ಹೇಳಿದ್ಲು. ಏನು ಮಾಡಿರಬಹುದು ಹೇಳಿ ನೋಡೋಣ. ವೇಗವಾಗಿ ಹೊರಗೆ ಹೊರಟೋಗ್ತಿದ್ದಾಳೆ ಸಾತ್ವಿಕ. ಆದರೆ ಸಹಾಯ ಮಾಡಿ ಮೇಡಮ್ ಅಂತ ಅಳು ಧ್ವನಿಯಲ್ಲಿ ಕೇಳಿದ್ರಿಂದ ಹಿಂದಕ್ಕೆ ತಿರುಗಿ ನೋಡಿದ್ಲು ಅಷ್ಟೇ. ಬೇಡ ಬೇಡ ನಾನು ಕಲಿತೀನಿ ಅಂತ ಮತ್ತೆ ವಾಪಸ್ ಬಂದ್ಲು. ವೆರಿ ಗುಡ್, ಹೀಗೆ ಹೇಳಿದ ಹಾಗೆ ಮಾಡು ಅನ್ನುತ್ತಾ ಅಲ್ಲಿ ತನಕ ಅವಳ ಹಣೆಗೆ ಬಂದು ಗುರಿ ಇಟ್ಟಿದ್ದ ತನ್ನ ಕೈಯನ್ನು ಪಕ್ಕಕ್ಕೆ ತೆಗೆದುಕೊಳ್ತಾನೆ. ಹಾಗೆ ಬಂದೂಕು ತೆಗೀತಿದ್ದಂತೆ ಅಲ್ಲಿ ತನಕ ಭಯದಿಂದ ಉಸಿರು ಬಿಗಿ ಹಿಡಿದಿದ್ದ ಜಿಮ್ ಟ್ರೈನರ್ ಒಂದೇ ಬಾರಿ ಪೂರ್ತಿ ಬಾಟ್ಲಿ ನೀರು ಕುಡಿದು ತನ್ನ ಆತಂಕವನ್ನು ಕಡಿಮೆ ಮಾಡಿಕೊಂಡ್ಳು. ಅಂದರೆ ಬಂದೂಕು ಗುರಿ ಇಟ್ಟು ಆ ಹುಡುಗಿಯನ್ನು ಕೊಂದು ಹಾಕ್ತೀನಿ ಅಂತ ಹೆದರಿಸಿದ್ದಕ್ಕೆ ಸಾತ್ವಿಕ ಹಿಂದಕ್ಕೆ ಬಂದದ್ದು. ಹುಚ್ಚು ವೇಷ ಹಾಕಿದ್ರೆ ತಕ್ಷಣ ಅವಳನ್ನ ಕೊಂದು ಹಾಕ್ತೀನಿ, ಅರ್ಥ ಆಯ್ತಾ? ಜಾಗ್ರತೆಯಾಗಿ ಅವಳೆ ಹೇಳಿದ ಹಾಗೆ ಮಾಡು, ಒಳ್ಳೆ ಡಯಟ್ ಫಾಲೋ ಮಾಡು, 1 ತಿಂಗಳಲ್ಲಿ ಬಾಡಿ ಸ್ಟ್ರಾಂಗ್ ಆಗಬೇಕು, ಇಲ್ಲದಿದ್ದರೆ ಸುಮ್ಮನೆ ಬಿಡೋದಿಲ್ಲ ಅಂತ ಕಠಿಣವಾಗಿ ಎಚ್ಚರಿಕೆ ನೀಡಿದ ಅಮರೇಂದ್ರ ವರ್ಮ. ನೀನು ಹೋಗು, ನಾನು ಕಲ್ತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸರಳವಾಗಿ ಕೂತು ಆ ಹುಡುಗಿ ಜೊತೆ ಹರಟೆ ಹೊಡಿತಾ ಕಾಲಕ್ಷೇಪ ಮಾಡಿದೆ ಅಂದ್ಕೋ. ನೀನೇನು ಮಾಡಲ್ಲ, ನನ್ನ ಹೆಂಡತಿ ಅಲ್ವಾ, ನಿನ್ನನ್ನು ಕೊಲ್ಲಲು ಹೇಗೆ ಸಾಧ್ಯ? ಅಷ್ಟಕ್ಕೂ ಮತ್ತೆ ನಿಮ್ಮ ತಂದೆ ನಿನ್ನ ಮಡಿಲಲ್ಲಿ ಹುಡ್ತೀನಿ ಎಂದಿದ್ದಾರೆ, ಅದಕ್ಕೆ ನಿನ್ನ ಜಾಗ್ರತೆಯಾಗಿ ನೋಡ್ಕೊಳ್ತೀನಿ, ಆದರೆ ಆ ಹುಡುಗಿ ಇರೋದಿಲ್ಲ ಅಂದ. ಆ ಮಾತಿಗಿಬ್ಬರು ಬಿದ್ದು ಹೋಗ್ಬಿಟ್ರು. ಇಲ್ಲಿ ನಡೆಯೋದೆಲ್ಲ ನನಗೆ ನೇರ ಪ್ರಸಾರದಲ್ಲಿ ತಿಳಿತಿರುತ್ತೆ, ಜಾಗ್ರತೆ, ಹುಚ್ಚು ವೇಷ ಹಾಕೋದಕ್ಕೆ ಪ್ರಯತ್ನಿಸ್ಬೇಡ ಅಂತ ಹೇಳಿ ಮುಂದೆ ಹೋಗ್ತಿದ್ರೆ ಇವರಿಬ್ಬರು ಗೊಂಬೆಗಳ ಥರ ನಿಂತುಬಿಟ್ರು. ಮೇಡಮ್ ದಯವಿಟ್ಟು ನೀವು ಕಲ್ತ್ಕೊಳ್ಳಿ, ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಡಿ, ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಕೇವಲ ಮನೆಯಲ್ಲಿ ಸುಮ್ಮನೆ ಇರೋದಕ್ಕೆ ಇಷ್ಟ ಇಲ್ಲದೆ ಹಣಕಾಸಿನ ತೊಂದರೆ ಕೊಂಚ ಇರೋದ್ರಿಂದ ಹೀಗೆ ಕೆಲಸ ಮಾಡ್ತಿದ್ದೀನಿ. ನನ್ನ ಮಕ್ಕಳನ್ನು ಅನ್ಯಾಯ ಮಾಡಬೇಡಿ, ನನಗೆ ಇನ್ನೂ ಬದುಕಬೇಕು ಅಂತಿದೆ ಅಂತ ಆ ಹುಡುಗಿ ಬೇಡ್ಕೊಳ್ತಾ ಇದ್ದರೆ ಕೋಪದಿಂದ ಕೈ ಬಿಗಿದ್ಲು ಸಾತ್ವಿಕ. ಎಮ್ಮೆ, ನೀನು ಹೇಳಿದ್ರೆ ನಾನು ಕಲಿಯಲ್ಲ ಅಂತ ನಿನಗೆ ಗೊತ್ತು, ಅದಕ್ಕೆ ಬೇಕಂತಾನೆ ಆ ಹುಡುಗಿನ ಹೆದರಿಸಿ ಕರ್ಕೊಂಡು ಬಂದಿದ್ಯಾ ಅಲ್ವಾ ಅಂತ ಅಂದ್ಕೊಳ್ತಾಳೆ ತನ್ನ ಗಂಡನನ್ನೇ. ಅಬ್ಬಾ, ಈಗ ಅದನ್ನು ಕಲಿಬೇಕು, ಕಲಿದಿದ್ದರೆ ಆ ಹುಡುಗಿಯನ್ನು ಕೊಂದು ಹಾಕ್ತಾನೆ, ಪಾಪ ನನ್ನಿಂದ ಆ ಹುಡುಗಿ ಸತ್ತು ಹೋಗ್ತಾಳೆ ಅಂದ್ಕೊಂಡು ಸರಿ ಕಲ್ತ್ಕೊಳ್ತೀನಿ ಬಿಡು ಅಂತಾಳೆ. ಮೇಡಮ್ ನೀವು ಮಾತ್ರ ನಿಜಕ್ಕೂ ನೆಗ್ಲೆಕ್ಟ್ ಮಾಡಲೇಬೇಡಿ, ಯಾಕಂದರೆ ನನ್ನ ಪ್ರಾಣ ನಿಮ್ಮ ಕೈಲಿದೆ ಪ್ಲೀಸ್ ಅಂತ ಬೇಡ್ಕೊಳ್ತಿದ್ರೆ ಸರಿ ಹೇಳ್ಕೊಡು ಅಂತಾಳೆ ಸಾತ್ವಿಕ. ವ್ಯಾಯಾಮ ಮತ್ತು ಆ ಕಷ್ಟದ ಬದುಕು ಪಾಪ ಸಾತ್ವಿಕಳಿಗೆ ನಿಜಕ್ಕೂ ಅಭ್ಯಾಸ ಇಲ್ಲದ ಕೆಲಸ. ಆರಾಮವಾಗಿ ತಿನ್ನೋದು, ಮಧ್ಯರಾತ್ರಿ ತನಕ ರಸ್ತೆಗಳ ಮೇಲೆ ತಿರುಗೋದು, ಲೈಫ್ ಎಂಜಾಯ್ ಮಾಡೋದು, ಹೀಗೆ ಅವ್ರ ಚಿಕ್ಕಪ್ಪ ಕಂಟ್ರೋಲ್ನಲ್ಲಿ ಇಟ್ಟಿದ್ರೂ ಸಹ ಹುಚ್ಚು ಕೆಲಸಗಳು, ಲವ್ ಅಫೇರ್ಸ್ ಅಂಥವಿರಲಿಲ್ಲ. ಆದರೆ ಹೀಗೆ ಸರಳವಾಗಿ ತಿರುಗೋದನ್ನು ಮಾತ್ರ ಬಿಡ್ತಿರಲಿಲ್ಲ ಆಕೆ. ಅದರಲ್ಲೂ ಅವಳು ಸ್ವಲ್ಪ ತಿಂಡಿ ಪೋತಿ, ಮತ್ತೇನು ಮಿಸ್ ಇಂಡಿಯಾ ಅಳತೆಯಲ್ಲಿ ಇರಲಿಲ್ಲ, ಕೊಂಚ ಗುಂಡಿಗೆ ಇದ್ದಾಳೆ. ಅಮರೇಂದ್ರ ವರ್ಮ ಕೂಡ 5 ನಿಮಿಷದ ನಂತರ ಅದೇ ಜಿಮ್ಗೆ ಬಂದು ಹಾಡುಗಳನ್ನ ಕೇಳಲು ಹೆಡ್ಫೋನ್ಸ್ ಹಾಕ್ಕೊಂಡು ಜಿಮ್ನಲ್ಲಿ ಕಷ್ಟಪಡ್ತಿದ್ದಾನೆ. ಸಾತ್ವಿಕಳ ಪ್ರತಿಭೆ ಬಗ್ಗೆ ಗೊತ್ತು, ಹೀಗಾದರೂ ಟ್ರೈನರ್ನನ್ನು ಮೋಸಗೊಳಿಸಿ ತಪ್ಪಿಸ್ಕೊಳ್ತಾಳೆ ಅಂತ ನಮ್ಮ ಹೀರೋ ಜಾಗ್ರತೆಯಿಂದ ನಂಬಿಕೆ. ಯಾಕಂದರೆ ತನ್ನ ಕಣ್ಣು ತಪ್ಪಿಸಿ ಗೋಡೆ ಓಡಿ ಹೋಗಲು ಪ್ರಯತ್ನಿಸಿದ ಹುಡುಗಿಗೆ ಇದೇನು ದೊಡ್ಡ ಕಷ್ಟ ಅಲ್ಲ ತಾನೇ, ಅದಕ್ಕೆ ತಾನು ಕೂಡ ಬಂದು ಅಲ್ಲೇ ಸೆಟಲ್ ಆದ. ನೀನು ಇಲ್ಲೇ ಇದ್ದರೆ ಆ ಹುಡುಗಿ ಮುಜುಗರ ಪಡ್ತಾಳೆ, ನೀನು ಹೋಗು ಅಂತಾಳೆ ಸಾತ್ವಿಕ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ನಾನು ಇಲ್ಲಿಂದ ಹೋಗ್ತಿದ್ದಂತೆ ಮಲಗಿ ನಿದ್ರೆ ಮಾಡ್ತೀಯಾ, ಬಾಯಿ ಮುಚ್ಕೊಂಡು ಕೆಲಸ ಮುಗಿಸು ಅಂತಾನೆ ಅಮರೇಂದ್ರ ವರ್ಮ. ಛೀ ನನ್ನ ಬದುಕು ಅನ್ನುತ್ತಾ ಕಷ್ಟಪಡಲು ಶುರು ಮಾಡಿದ್ಲು. ಮೊದಲು ವಾರ್ಮಪ್ ಮಾಡಿದ್ಲು, ಆಮೇಲೆ ಟ್ರೆಡ್ಮಿಲ್ ಹತ್ತಿ ಎಷ್ಟು ಕಷ್ಟಪಟ್ಲು ಅಂದರೆ ಅದು 10 ನಿಮಿಷ ಮಾಡುವಷ್ಟರಲ್ಲಿ ಸಾತ್ವಿಕಳಿಗೆ ಬೆವರು ಸುರಿದು ಹೋಯಿತು. ನನ್ನ ಕೈಯಿಂದ ಆಗಲ್ಲ ಅನ್ನುತ್ತಾ ಒಂದು ಕಡೆ ಕೂತುಬಿಟ್ಲು. ಅಷ್ಟೇ, ಅಮರೇಂದ್ರ ವರ್ಮ ಟ್ರೈನರ್ ಕಡೆ ನೋಡೋದನ್ನು ಕಂಡು ಮಾಡಲ್ಲ ಅಂತ ಹೇಳಲು ಆಗದೆ, ಇತ್ತ ಎದುರಿಸಲು ಆಗದೆ ಸತ್ತಂತ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ನನ್ನ ಕೈಯಿಂದ ನಿಜವಾಗ್ಲೂ ಆಗಲ್ಲ, ಹೀಗೆ ಮಾಡಿದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಂತ ನಿಜವಾಗಿ ಅತ್ತೇ ಬಿಟ್ಲು. ಅವು ನಿಜವಾದ ಕಣ್ಣೀರಲ್ಲ ಅಂತ ಈಗಾಗಲೇ ನಮ್ಮ ಅಮರೇಂದ್ರ ವರ್ಮನಿಗೂ ತುಂಬ ಚೆನ್ನಾಗಿ ಗೊತ್ತು. ಸರಿ, ಈ ದಿನಕ್ಕೆ ಇದಕ್ಕಿಂತ ಹೆಚ್ಚು ಮಾಡಿದ್ರೆ ನಿಜವಾಗಿಯೂ ಅವಳು ಡಲ್ಲಾಗ್ತಾಳೆ, ಆದ್ದರಿಂದ ಮೊದಲನೇ ದಿನವೇ ಇಷ್ಟೊಂದು ತೊಂದರೆ ಕೊಡಬಾರ್ದು, ಅದಕ್ಕೆ ಇನ್ನು ಸಾಕು ಅನ್ನುವಂತೆ ವಿನಂತಿಸಿದ್ಲು ಟ್ರೈನರ್. ಓಕೆ, ದಿನಕ್ಕೆ 1 ಗಂಟೆ ಇರಬೇಕು ಅಂತ ಹೇಳಿದ್ದೀನಿ, ನೀನು ಅರ್ಧ ಗಂಟೆಗೆ ನಿಲ್ಲಿಸಿದೆಯಾ? ಮೊದಲನೇ ದಿನ ಆದ್ದರಿಂದ ಬಿಡ್ತಿದ್ದೀನಿ, ನಾಳೆಯಿಂದ 1 ಗಂಟೆಗೆ 1 ನಿಮಿಷ ಕಡಿಮೆ ಆಗೋದಕ್ಕೂ ಸಾಧ್ಯನೇ ಇಲ್ಲ, ಒಂದು ವೇಳೆ ಸ್ಕಿಪ್ ಮಾಡೋದಕ್ಕೆ ನೋಡಿದ್ರೆ ಮರುದಿನ 2 ಗಂಟೆ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ.
ಹಾಗೆ ಈ ದಿನಕ್ಕಾಯ್ತಲ್ವಾ ಅನ್ನುತ್ತಾ ಅಲ್ಲೇ ಕೆಳಗೆ ಮಲಗಿ ಕಣ್ಣು ಮುಚ್ಕೊಂಡ್ಳು. ಇಷ್ಟೊಂದು ನಿದ್ರೆ ಹುಚ್ಚು ಯಾಕೋ ಈ ಹುಡುಗಿಗೆ ಅಂದ್ಕೊಳ್ತಾನೆ ಅಮರೇಂದ್ರ ವರ್ಮ. ಅಮ್ಮೋ, ಇವನು ಕೊಡೋ ಹಣಕ್ಕೆ ಆಸೆ ಬಿದ್ದು ಇಷ್ಟು ದೂರ ಬಂದೆ, ಅಮ್ಮಯ್ಯ ಬಚಾವಾದೆ ಅಂದ್ಕೊಳ್ತಾ ಹೆದರ್ಕೊಂಡು ಗಬಗಬನೆ ಹೊರಟು ಹೋದ್ಲು ಟ್ರೈನರ್. ಅರ್ಧ ಗಂಟೆಯಲ್ಲಿ ಸ್ನಾನ ಮುಗಿಸಿ ಅವಳು ಕೊಟ್ಟ ಡಯಟ್ ಪ್ರಕಾರವೇ ತಿಂಡಿ ತಿಂದು ನನಗೆ ಕಾಣಿಸ್ಬೇಕು ಅನ್ನೋಷ್ಟರಲ್ಲಿ ಟಕ್ಕನೆ ಕಂಡುಬಿಟ್ಲು. ಕರೆಕ್ಟಾಗಿ ಅರ್ಧ ಗಂಟೆಯಲ್ಲಿ ನೀನು ರೆಡಿಯಾಗಿ ಅವಳು ಕೊಟ್ಟ ಡಯಟ್ ಪ್ಲ್ಯಾನ್ ಪ್ರಕಾರ ನೀನೆಲ್ಲ ಫಾಲೋ ಮಾಡಬೇಕು ಅನ್ನುವಷ್ಟರಲ್ಲಿ ಕಣ್ಣು ಮುಚ್ಕೊಂಡಂತೆ ನಟಿಸ್ತಿದ್ದ ಸಾತ್ವಿಕ ಒಂದೇ ಬಾರಿ ಕಣ್ಣು ಬಿಟ್ಟು ಎದ್ದು ನಿಂತು, ಯಾಕೆ ನನ್ನ ಇಷ್ಟೊಂದು ಕಾಡ್ತಿದ್ಯಾ ಅಂತ ಕೇಳ್ತಾಳೆ. ಸರಿ ಸರಿ, ನಿನ್ನನ್ನು ಕಾಡದೆ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತಂದ. ನಿಜವಾಗ್ಲೂನಾ ಅಂತ ಕುತೂಹಲದಿಂದ ಕೇಳಿದ್ಲು. ಹೌದು, ಹಾಗಾದರೆ ನಡಿ ಇಬ್ಬರು ಸೇರಿ ಸಂಸಾರ ಮಾಡೋಣ, ನಿಮ್ಮ ತಂದೆ ಹುಡ್ತಾರೆ ಅಂತಾನೆ ಅಮರೇಂದ್ರ ವರ್ಮ. ಬಿಡು, ನಾನು ಹೋಗಿ ರೆಡಿಯಾಗಿ ಆಕೆ ಹೇಳಿದ ಡಯಟ್ ಪ್ರಕಾರನೇ ತಿಂತೀನಿ ಅಂತ ಹೇಳಿ ಗಬಗಬನೆ ನಡ್ಕೊಂಡು ಹೋದ್ಲು. ಅಮರೇಂದ್ರ ವರ್ಮ ಮಾತ್ರ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಅವಳನ್ನೇ ನೋಡುತ್ತಾ ವ್ಯಾಯಾಮ ಮುಂದುವರಿಸ್ತಿದ್ದಾನೆ. ಬಹಳ ಸಮಯದವರೆಗೆ ಮಾಡಿ ಮೈ ತುಂಬ ಬೆವರು ಬರೆಸ್ತಾ ಅಷ್ಟೇ ಅದು ಮುಗಿದು ಹಾಲಿಗೆ ಬರೋಷ್ಟರ ಸಾತ್ವಿಕ ಕೂಡ ರೆಡಿಯಾಗಿ ಬಂದು ಅಲ್ಲಿ ಡಯಟ್ ಪ್ರಕಾರ ಇಟ್ಟಿದ್ದ ಆಹಾರವನ್ನು ನೋಡಿ ಅವಳು ಮುಖದಿಂದ ಅಮರೇಂದ್ರ ವರ್ಮನ ಕಡೆ ನೋಡ್ತಾ ಇದ್ದಾಳೆ. ಅಮರೇಂದ್ರ ವರ್ಮ ಮಾತ್ರ ಸಿಂಪಲ್ಲಾಗಿ 2 ಮೊಟ್ಟೆಗಳನ್ನ ತಿಂದು ಸ್ಮೂತಿ ಕುಡಿತಾ ಇದ್ದಾನೆ. ಅವನು ಸ್ಮೂತಿ ಕುಡಿತಾ ಇದ್ದರೆ ಸಾತ್ವಿಕಳಿಗೆ ವಾಂತಿ ಬಂದಂತಾಯ್ತಿದೆ. ಅಮ್ಮ, ಇವೆಲ್ಲ ಹೀಗೆ ತಿಂತಾರೆ, ನಿಜಕ್ಕೂ ಇವರು ಮನುಷ್ಯರೇನಾ ಅನ್ನಿಸ್ತು. ಡ್ರೈ ಫ್ರೂಟ್ಸು, 2 ಮೊಟ್ಟೆಗಳು, ಇನ್ನು ಸೌತೆಕಾಯಿ, ಕ್ಯಾರೆಟ್ ತುಂಡುಗಳು, ಇವೆ ಅಡುಗೆಗಳನ್ನ ಕರೆದು ಇವು ತಿಂತೀನಿ, ಇವತ್ತು ಬ್ರೇಕ್ಫಾಸ್ಟ್ನಲ್ಲಿ ಏನಿದೆ ಅದು ಕೂಡ ತೊಗೊಂಡು ಬಾ ಅಂತ ಹೇಳ್ತಾಳೆ. ಆಕೆ ಅಮರೇಂದ್ರ ವರ್ಮನ ಕಡೆ ನೋಡ್ತಾಳೆ. ಅಮರೇಂದ್ರ ವರ್ಮ ಸೈಲೆಂಟಾಗಿ ಸ್ಮೂತಿ ಕುಡಿತಾ ಇದ್ದ. ಮೇಡಮ್, ಇದೇ ನಿಮ್ಮ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ಲು. ಏನೋ ಇದು ಬ್ರೇಕ್ಫಾಸ್ಟಾ? ನಾನು ಆಸ್ಟ್ರೇಲಿಯಾದಲ್ಲೂ ಪ್ರತಿದಿನ ಮಾವನ್ ಹೆಂಡತಿ ಕೈಯಿಂದ ದೋಸೆ, ಇಡ್ಲಿ, ಉಪ್ಮಾ, ಪೂರಿ, ಪೊಂಗಲ್, ವಡೆ ಅಂತ ರುಚಿ ರುಚಿಯಾಗಿ ಮಾಡಿಸ್ಕೊಂಡು ತಿಂತಿದ್ದೆ. ಅಂಥದ್ರಲ್ಲಿ ಈ ಪವಿತ್ರ ಭಾರತ ದೇಶದಲ್ಲಿರೋ ಎಲೆಗಳು, ತರಕಾರಿಗಳು, ಹೀಗೆ ಹಸಿ ತರಕಾರಿಗಳನ್ನ ತಿನ್ನಬೇಕಾದ ಕರ್ಮ ನನಗೇನಿದೆ? ನಾನು ಹ್ಯಾಪಿಯಾಗಿ ದಿನಾನು ಬ್ರೇಕ್ಫಾಸ್ಟ್ ಮಾಡಿಯೇ ತಿರ್ತೀನಿ ಅಂದ್ಲು. 10 ನಿಮಿಷದಲ್ಲಿ ಅದನ್ನು ಮುಗಿಸ್ತಿದ್ರೆ ಅದನ್ನು ತಗೊಂಡು ಹೋಗು, ಇವತ್ತಿನ ದಿನ ಪೂರ್ತಿ ಉಪವಾಸ ಇರಬೇಕಾಗತ್ತೆ ಅಂತಾನೆ ಅಮರೇಂದ್ರ ವರ್ಮ. ಅಮ್ಮ, ಬೆಳಗ್ಗೆ ಇಷ್ಟೊಂದು ಕಷ್ಟಪಟ್ಟು ಬ್ರೇಕ್ಫಾಸ್ಟ್ ಇಲ್ಲದೆ ಇವುಗಳನ್ನ ತಿಂದಿದ್ರೆ ಸತ್ತು ಹೋಗ್ತೀನಿ ಅನ್ನುವಂತೆ ಕೂತು ಅಮರೇಂದ್ರ ವರ್ಮನ ಕಡೆ ಕೋಪದಿಂದ ನೋಡ್ತಾ ಸೌತೆಕಾಯಿ ತುಂಡುಗಳನ್ನ ಕಡಿತಾ ಇರ್ತಾಳೆ. ತನಗೇನು ಸಂಬಂಧ ಇಲ್ಲ ಅನ್ನುವಂತೆ ತನ್ನ ಕೆಲಸ ತಾನು ನೋಡ್ಕೊಳ್ತಾ ಇದ್ದಾನೆ ಅವನು. ಒಳಗಿನಿಂದ ಒಳ್ಳೆ ಸುವಾಸನೆ ಬರ್ತಿದೆ. ಇವತ್ತು ಬ್ರೇಕ್ಫಾಸ್ಟ್ ಏನಿದೆ, ಇಷ್ಟೊಂದು ಒಳ್ಳೆ ಸುವಾಸನೆ ಬರ್ತಿದೆ ಅಂತ ಕೇಳ್ತಾಳೆ. ಪೆಸರಟ್ಟು ಇಡ್ಲಿ ಅಂತ ಹೇಳ್ತಾಳೆ ಅಡುಗೆಯವಳು. ಪೆಸರಟ್ಟು ನನ್ನ ಫೇವ್ರೆಟ್, ಪ್ಲೀಸ್ ಒಂದೇ ಒಂದು ಕೊಡ್ಬೋದಲ್ಲ, ನೀನು ಕೊಟ್ಟಾಗ ಅವನಿಗೆ ಹೇಳಲ್ಲ ಬಿಡು ಅಂತ ಕಿವಿಯಲ್ಲಿ ಸಣ್ಣದಾಗಿ ಹೇಳ್ತಾಳೆ. ಇವುಗಳ ಜೊತೆಗೆ ಅವಳಿಗೆ ಕೊಡಬೇಕಾದ್ದು ಇನ್ನೇನಾದರೂ ಇದೆಯಾ ನೋಡು ಅಂತ ಹೇಳಿದ್ರಿಂದ ಹಾಂ ಮರೆತುಬಿಟ್ಟೆ ಸರ್ ಅನ್ನುತ್ತಾ ಮೊಳಕೆ ಕಾಳುಗಳನ್ನ ತಂದು ಕೊಡ್ತಾಳೆ ಆ ಅಡುಗೆಯವಳು. ಏನಿವು ಅನ್ನುವಂತೆ ಹಿಡಿದು ನೋಡ್ತಾಳೆ. ಮೊಳಕೆ ಕಾಳಮ್ಮ, ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ದಿನವೂ ನಿಮ್ಮ ಡಯಟ್ ಇದೆ. ಬೆಳಿಗ್ಗೆ 1 ಗ್ಲಾಸ್ ಹಾಲು, ಹೀಗೆ ಮೊಳಕೆ ಬಂದ ಹೆಸರು ಕಾಳು, ಮೊಟ್ಟೆ, ಸೌತೆಕಾಯಿ, ಕ್ಯಾರೆಟ್ ಅಂಥವು ಬಿಟ್ಟು ಎಣ್ಣೆ ಪದಾರ್ಥಗಳನ್ನ ಇಡಬೇಡಿ ಅಂತ ನಿಮ್ಮ ಜಿಮ್ ಟ್ರೈನರ್ ಹೇಳಿದ್ದಾರೆ. ನನ್ನ ಬದುಕು ತೀರ್ ಹೋದ್ಮೇಲೆ ಕನಿಷ್ಠ ಅನ್ನ ತಿನ್ನೋದಕ್ಕೂ ಕೂಡ ನನಗೆ ಅವಕಾಶ ಇಲ್ಲದಂತಾಗೋಯ್ತೆ ಅಂತ ಬೇಸರ ಪಟ್ಕೊಂಡ್ಳು ಸಾತ್ವಿಕ. ನನಗೇನು ಬೇಡ ಅನ್ನುತ್ತಾ ಹಸಿವಿನಿಂದ ಹಾಗೆ ಹೊರಟು ಹೋದ್ಲು. ಪರವಾಗಿಲ್ಲ, ನೀನು ಹೋಗು, 10 ನಿಮಿಷದಲ್ಲಿ ಅವಳೇ ಬಂದು ತಿಂತಾಳೆ ಬಿಡು ಅಂತ ಹೇಳಿದ ಮೇಲೆ ಆಕೆ ಹೊರಟು ಹೋದ್ಲು. ಏನು ಅಮರೇಂದ್ರ ವರ್ಮ, ಯಾತಕ್ಕಾಗಿದೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾರೆ ದಾದಾ. ಏನು ಮಾತಾಡದೆ ಹೊರಟೋದ ಅಮರೇಂದ್ರ ವರ್ಮ. ಅಬ್ಬಾ, ಇವರಿಬ್ಬರು ಹೀಗೆ ಬೆಕ್ಕು ಇಲಿ ಹಾಕಿ ಕಿತ್ತಾಡ್ಕೊಳ್ತಿದ್ರೆ ನೀನು ಯಾವಾಗ ಹುಡ್ತೀಯಪ್ಪ ಬಾಬಾ ಅಂದ್ಕೊಳ್ತಾನೆ ದಾದಾ. ಇನ್ನು ನನಗೆ ತಪ್ಪುತ್ತಾ ಅಂದ್ಕೊಳ್ತಾ ಬರ್ತಾರೆ. ಅಮ್ಮ ಸಾತ್ವಿಕಾ ಅಂತ ಕರೀತಾನೆ. ಸಾತ್ವಿಕ ಹಸಿವಿನಿಂದ ಮಲಗಿದಾಳೆ. ಈ ಸಮಯದಲ್ಲಿ ನಾನು ಹೋಗೋದು ಯಾಕೆ ಅಂತ ಹಿಂದಕ್ಕೆ ತಿರುಗಿ ಹೊರಟು ಹೋದ ದಾದಾ. ಮಂತ್ರಿ ಮತ್ತು ದಿಲೀಪ್ನ ಕುತಂತ್ರದ ಸಮಯ ಇದು. ಮಂತ್ರಿಗಳೇ, ನಿಮ್ಮನ್ನು ಭೇಟಿಯಾಗೋದಕ್ಕೆ ದಿಲೀಪ್ ಬಂದಿದ್ದಾನೆ ಅಂತ ಅಲ್ಲಿದ್ದವರು ಹೇಳ್ತಾರೆ. ಮಗನನ್ನು ಕಳ್ಕೊಂಡು ಬೇಸರಲ್ಲಿದ್ದ ಮಂತ್ರಿಗಳು ತಕ್ಷಣ ಅವನನ್ನು ಒಳಗಡೆ ಕಳಿಸಲು ಹೇಳಿದ್ರಿಂದ 5 ನಿಮಿಷದಲ್ಲಿ ಒಳಗಡೆ ಬರ್ತಾನೆ ದಿಲೀಪ್.
ನೋಡು, ಈಗ ನಿನ್ನ ಜೊತೆ ಮಾತಾಡೋಷ್ಟು ತಾಳ್ಮೆ ಸಮಯ ನನಗಿಲ್ಲ. ಮಗ ಹೋದ ನೋವಿನಲ್ಲಿದ್ದೀನಿ. ನೀನು ಹೊರಡು, ಇನ್ನೊಂದಿನ ಮಾತಾಡೋಣ ಅಂತಾರೆ ಮಂತ್ರಿಗಳು. ನನ್ನ ತಮ್ಮನನ್ನು ಕೊಂದ, ನಿಮ್ಮ ಮಗನನ್ನು ಕೊಂದ. ನಮ್ಮಿಬ್ರು ಹೀಗೆ ಬೇಸರ ಪಟ್ಕೊಂಡು ಕೂತ್ಕೊಳ್ಬೇಕಾ? ಅವನನ್ನು ಏನು ಮಾಡೋದಕ್ಕಾಗಲ್ವಾ? ನನ್ನ ಜೊತೆ ಕೈ ಜೋಡಿಸಿದ್ರೆ ನಮ್ಮಿಬ್ರು ಸೇರಿ ಅಮರೇಂದ್ರ ವರ್ಮನ್ ಅಂತ್ಯ ನೋಡಬಹುದಾ ಅನ್ನುವಂತೆ ದಿಲೀಪ್ ಕಡೆ ನೋಡ್ತಿದ್ದಾರೆ ಮಂತ್ರಿಗಳು. ನಮ್ಮಿಬ್ರು ಕೈ ಜೋಡಿಸಿದ್ರೆ ಆ ಅಮರೇಂದ್ರ ವರ್ಮನ್ ಅಂತ್ಯ ನೋಡ್ಬೋದು ಅಂತ ಮತ್ತೆ ಹೇಳ್ತಾನೆ. ನಿಜವಾಗ್ಲೂ ಆ ಕೆಲಸ ನಾವು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತೆ ನೋಡ್ತಾರೆ ಮಂತ್ರಿಗಳು. ನಮಗೆ ತುಂಬ ಇಷ್ಟ ಆದವರು ನಮ್ಮ ಕಣ್ಣೆದುರೇ ಸತ್ತರೆ ಆ ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತು ಮಂತ್ರಿಗಳೇ. ನಾನು ಕೂಡ ಅದನ್ನು ಎದುರಿಸಿದ್ದೀನಿ. ಆದರೆ ಈಗ ಅದೇ ನೋವನ್ನು ಅವನು ಪಡುವಂತೆ ನಾವು ಮಾಡಬೇಕು. ಹೀಗೆ ಕೈಕಟ್ಟು ಕೂತ್ಕೊಂಡು ಅಳ್ತಾ ಬೇಸರ ಪಡ್ತಿದ್ರೆ ಹೇಗೆ? ನಾವು ಹೇಗೆ ಕುಸಿದು ಹೋಗ್ತಿದ್ದೀವೋ ಅವನು ಕೂಡ ಹಾಗೆ ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡಬೇಕು ಅಂತ ದಿಲೀಪ್ ಆಕ್ರೋಶದಿಂದ ಹೇಳ್ತಾನೆ. ಇನ್ನು ಅವನು ಯಾವುದೇ ಹಗ್ಗ ಕಟ್ಟಿಲ್ದವನು. ಈಗಾಗಲೇ ಅವನ ಬಲಗೈಯಾಗಿದ್ದ ಬಾಬರನ್ನು ಕೂಡ ನಿಮ್ಮ ತಮ್ಮ ಕೊಂದು ಹಾಕಿದ್ನಲ್ಲ. ಇನ್ನು ನಾವು ಅವನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನೋಡ್ತಾ ಇರಬೇಕಷ್ಟೇ ಅಂತಾರೆ ಮಂತ್ರಿಗಳು. ಇಲ್ಲ, ಅವನಿಗೆ ಮದುವೆ ಆಗಿದೆ, ಅವನ ಹೆಂಡತಿಯನ್ನು ನಾವು ಏನಾದರೂ ಮಾಡಬಹುದು ಅನ್ನುತ್ತಾ ಕುತಂತ್ರದ ಮುಖದಿಂದ ನಗ್ತಾ ಮಂತ್ರಿಗಳ ಕಡೆ ನೋಡ್ತಿದ್ದಾನೆ ದಿಲೀಪ್. ನೀನು ಹೇಳಿ ಸರಿ ದಿಲೀಪ್, ನಾನು ಆ ವಿಷಯವನ್ನೇ ಮರೆತುಬಿಟ್ಟಿದ್ದೆ ನೋಡು. ಕರೆಕ್ಟ್, ಅವನಿಗೆ ಮದುವೆ ಆಗಿದೆ. ಅವನನ್ನು ಮಾನಸಿಕವಾಗಿ ಹೊಡೆಯೋದಕ್ಕೆ ನಮ್ಮ ಬಳಿಯ ಒಂದು ಆಯುಧ ಇದೆ. ಇನ್ಯಾಕೆ ತಡ? ಅವನ ಹೆಂಡತಿಯನ್ನು ಕರ್ಕೊಂಡು ಬಂದುಬಿಡು. ಅವಳನ್ನ ದೂರ ಕಳಿಸಿ ಅವನ ಕಣ್ಣುಗಳಲ್ಲಿ ಕಣ್ಣೀರಲ್ಲ, ರಕ್ತ ಕಣ್ಣೀರು ಬರುವಂತೆ ಮಾಡಬೇಕು ಅಂತಾರೆ ಮಂತ್ರಿಗಳು. ಅದನ್ನು ಪ್ರಯತ್ನಿಸಿದೆ, ಕೊನೆ ಕ್ಷಣದಲ್ಲಿ ಕೈ ತಪ್ಪು ಹೋಯಿತು. ನಿಜಕ್ಕೂ ಅವನ ಹೆಂಡತಿಯನ್ನು ಹಿಡ್ಕೊಂಡಿದ್ದೆ. ಕಾರ್ ಹಚ್ಚೋದಕ್ಕೆ ಹೋಗುವಷ್ಟರಲ್ಲಿ ಎಲ್ಲಿಂದ ಬಂದೋ ಆ ಅಮರೇಂದ್ರ ವರ್ಮ ಸುಂಟ್ರ ಗಾಳಿಯಂತೆ ಬಂದು ತನ್ನ ಹೆಂಡತಿಯನ್ನು ಉಳಿಸ್ಕೊಂಡು ಬಿಟ್ಟ. ಎಲ್ಲಿ ತಕ್ಕ ಉಳಿಸ್ತಾನೆ? 24 ಗಂಟೆ ಅವಳನ್ನು ಅಂಟ್ಕೊಂಡಿರೋದಿಲ್ಲ ತಾನೇ. ಅವನು ಹೊರಗೆ ಹೋದಾಗ, ಇಲ್ದಿದ್ರೆ ಯಾವುದಾದ್ರೂ ಊರಿಗೆ ಹೋದಾಗ ನಮಗಿನ್ನೊಂದು ಅವಕಾಶ ಸಿಗುತ್ತೆ, ಅದನ್ನು ಯೋಚಿಸು ಅಂತಾರೆ ಮಂತ್ರಿಗಳು. ಅಲ್ಲ, ಹೀಗೆ ಸುಲಭವಾಗಿ ಬಿಡ್ತೀನಾ? ಆ ಹುಡುಗಿಯನ್ನು ಕರ್ಕೊಬಂದು ಎಷ್ಟು ರೀತಿಯಲ್ಲಿ ಹಿಂಸಿಸಬೇಕೋ ಅಷ್ಟು ರೀತಿಯಲ್ಲಿ ಅವಳಿಗೆ ಟಾರ್ಚರ್ ಕೊಡ್ತೀನಿ. ಅದು ಕೂಡ ಅವನಿಗೆ ಲೈವ್ ತೋರಿಸ್ತಾ ಮಾಡ್ತೀನಿ. ಆ ಹುಡುಗಿ ಕೂಡ ತುಂಬ ಸುಂದರವಾಗಿದ್ದಾಳೆ ಅನ್ನುತ್ತಾ ತನ್ನ ಬಳಿ ಇದ್ದ ಅಮರೇಂದ್ರ ವರ್ಮನ್ ಹೆಂಡತಿಯ ಸಾತ್ವಿಕಾಳ ಫೋಟೋವನ್ನು ಮಂತ್ರಿಗಳಿಗೆ ತೋರಿಸ್ತಾನೆ ದಿಲೀಪ್. ಸಾತ್ವಿಕಾಳ ಫೋಟೋ ನೋಡ್ತಿದ್ದಂತೆ ಮಂತ್ರಿಗಳ ಮುಖದಲ್ಲಿ ದುರಾಸೆ ಎದ್ದು ಕಾಣ್ತಿರೋದನ್ನ ದಿಲೀಪ್ ಅರ್ಥ ಮಾಡ್ಕೊಳ್ತಾನೆ. ಅವಳು ಎಷ್ಟು ಸುಂದರಿ ಅಂತ, ಅದಕ್ಕೆ ಅವಳನ್ನ ಕರ್ಕೊಂಡು ಬರ್ತೀನಿ, ಇಬ್ಬರು ಸೇರಿ ಅವಳನ್ನು ಎನ್ನುತ್ತಾ ವ್ಯಂಗ್ಯವಾಗಿ ನಗ್ತಾನೆ ದಿಲೀಪ್. ನಾನು ರೆಡಿ, ಯಾವಾಗ ಏನು ಮಾಡಬೇಕೋ ಮಾಡು, ನನ್ನ ಸಹಾಯ ನಿನಗೆ ಯಾವಾಗಲೂ ಇರುತ್ತೆ, ಇಬ್ಬರು ಸೇರಿ ಏನಾದರೂ ಮಾಡೋಣ ಅನ್ನುತ್ತಾ ಮಂತ್ರಿಗಳು ಕೈ ಜೋಡಿಸ್ತಾರೆ ಅವನ ಜೊತೆ. ಇನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ನಿಜಕ್ಕೂ ಅಮರೇಂದ್ರ ವರ್ಮ ಎಷ್ಟು ಗಂಟೆಗೆ ಹೊರಗೆ ಹೋಗ್ತಾನೆ, ಯಾವ ಸಮಯದಲ್ಲಿ ಅವಳನ್ನ ಕಿಡ್ನ್ಯಾಪ್ ಮಾಡಬೇಕು ಅಂತ ಸಂಚು ರೂಪಿಸ್ತಿದ್ದಾರೆ. ನೋಡಬೇಕು ಅದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅಂತ. ಅಮ್ಮ ಸಾತ್ವಿಕ, ಹೀಗೆ ತಿಂದೇ ಇದ್ರೆ ಹೇಗೆ ಅಂತ ದಾದಾ ಪ್ರೀತಿಯಿಂದ ಕರೀತಾನೆ. ಏನು ತಿನ್ನೋದು? ಅವೆಲ್ಲ ಯಾರು ತಿಂತಾರೆ? ನಾನು ತಿನ್ನಲ್ಲ, ನಂಗೆ ದಿನಾನು ಬ್ರೇಕ್ಫಾಸ್ಟ್ ಕೊಡಲೇಬೇಕು ಅಂತ ಸಣ್ಣ ಮಗುವಿನಂತೆ ಹಠ ಹಿಡಿದ್ಲು ಸಾತ್ವಿಕ. ಅವನ ವಿಷಯ ನಿನಗೆ ಗೊತ್ತಿಲ್ವಾ? ನೀನೇನಾದರೂ ನಾನು ತಿನ್ನಲ್ಲ ಅಂತ ಹಠ ಹಿಡಿದ್ರೆ ಅದನ್ನು ಕೊಡದೆ ನಿಲ್ಲಿಸ್ಬಿಡ್ತಾನೆ. ಈಗ ರೆಗ್ಯುಲರ್ ಆಗಿ ಅದು ತಿನ್ನು, ಇದು ತಿನ್ನು ಅಂತ ಕೊಡುವವನು ಸಡನ್ನಾಗಿ ಇದನ್ನು ಕೊಡದೆ ನಿಲ್ಲಿಸ್ಬಿಟ್ರೆ ನೀನೇ ಹೋಗಿ ಅವನನ್ನು ಬೇಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಹೇಳಿದ ಮಾತು ಕೇಳಿ ಅವನಿಟ್ಟಿದ್ದನ್ನು ತಿಂದುಬಿಡು ಅಂತಾರೆ ದಾದಾ. ಹೌದು, ಏನಿಟ್ಟಿದ್ದಾರೋ ಅದನ್ನು ತಿಂದುಬಿಡು, ಯಾಕೆ ಜಗಳ ಅಂತ ಅಲ್ಲಿದ್ದ ಆಶ್ರಿತ ಕೂಡ ತನ್ನ ಅಕ್ಕನಿಗೆ ಹೇಳ್ತಾಳೆ. ಹೇಳಿದ ಮಾತು ಕೇಳಿ ಏಳಮ್ಮ ಅನ್ನೋದು ದಾದಾ ಸಾತ್ವಿಕಾಳ ಕೈ ಹಿಡಿದು ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸ್ತಾರೆ. ಸತ್ಯ ಹೇಳ್ಬೇಕಂದ್ರೆ ಬರಲೇಬಾರ್ದು ಅಂದ್ಕೊಂಡಿರ್ತಾಳೆ. ಆದರೆ ಒಳಗಡೆ ಹಸಿವಿನಿಂದ ಇಲಿಗಳು ರನ್ನಿಂಗ್ ರೇಸ್ ಇಟ್ಟಿದ್ವು. ಅದಕ್ಕೆ ಅನಿವಾರ್ಯವಾಗಿ ಬಂದು ಕೂತ್ಲು. ಇದೆಲ್ಲವನ್ನು ಒಂದು ಕಣ್ಣಿನಿಂದ ಗಮನಿಸ್ತಾ ಇದ್ದಾನೆ ಅಮರೇಂದ್ರ ವರ್ಮ. ಇಷ್ಟ ಇಲ್ಲದೆ ತಿನ್ನೋದನ್ನು ಗಮನಿಸ್ತಾ ಏನೋ ಅನ್ನಬೇಕು ಅಂದ್ಕೊಂಡ. ಆದರೆ ಇದನ್ನು ತಿಂದೆ ಹೋಗ್ತಾಳೆ ಅಂದ್ಕೊಂಡು ಸೈಲೆಂಟಾಗಿದ್ದ. ಗೌರಿ ಅಂತ ಕರೀತಾನೆ. ಆ ಹುಡುಗಿ ಬರ್ತಾಳೆ. ನಾಳೆಯಿಂದ ಮೇಡಮ್ ಪಕ್ಕದಲ್ಲೇ ಇರು, ಅವಳಿಗೆ ಏನು ಬೇಕೋ ನೀನೇ ನೋಡ್ಕೊ, ಅವಳು ಏನು ತಿನ್ನಬೇಕು ಎಂಬ ಡಯಟ್ ಆ ಜಿಮ್ ಟ್ರೈನರ್ ಕೊಡ್ತಾರೆ, ಅದರ ಪ್ರಕಾರ ಮೇಡಮ್ ಎಲ್ಲವನ್ನ ತಿನ್ನಬೇಕು, ಏನೇ ವ್ಯತ್ಯಾಸ ಬಂದರೂ ಸುಮ್ಮನಿರಲ್ಲ, ಮೇಡಮ್ ಜೊತೆಯಲ್ಲೇ ಇರು ಅಂತ ಹೇಳಿ ಹೊರಟು ಹೋದ ಅಮರೇಂದ್ರ ವರ್ಮ.
ನನಗೆ ಒಂದು ಅಸಿಸ್ಟೆಂಟ್ ಕೂಡನಾ ಅನ್ನುವಂತೆ ಗೌರಿ ಕಡೆ ನೋಡ್ತಾಳೆ ಸಾತ್ವಿಕ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ.